ನಂದ ಕುಮಾರನ ಮಂದರೋದ್ಧಾರ ಗೋವಿಂದ ಮುಕುಂದನ ಮಾನವರನ್ನೇ ತೋರಿ ಜಗದಲ್ಲಿ ಮಾನವೀಯರ ಮನವನ್ನು ಮರುಳುಗೊಳಿಸುವ ಮಾಧವನ ಜ್ಞಾನ ಮೋಕ್ಷಕ್ಕೆ ಸಾಧನ ಮುರಳೀನಾದದಿ ಮನವನ್ನು ಸೆಳೆವ ಮಧುಸೂದನನ ಹೃದಯ ಅವರ ಆತ್ಮಕಾಣಿ ಪ್ರಾಣೇಶ್ವರ ಪ್ರಾಣೇಶ್ವರ ಬಯಲು ಸರ್ ಹಂಗೆ ಹೋಗಿ ಮುಂದಕ್ಕೆ ಅನಿವಾರ್ಯವಾಗಿ ಬಂದದಂತಿದೆ. ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದ ಹೋದವಾಗಿದೆ. ಗೋಪಿಕಾಂಗನಿಯರ ಕೈಲಾಸ ಚಂದ್ರಿಕೆಯಿಂದ ಭಾರತೀಯ ಪುಷ್ಪಶೇಖದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಲವು ಕನಸನ್ನು ಕಾಣುವುದು ನಿಮಗಿಂದ ಸಾಧ್ಯ. ಪ್ರಿಯತಮೆ, ಲೋಕಸೇವೆಯ ಹರಕೆಯನ್ನು ಹೊತ್ತಾದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಸಮಾಚಾರವನ್ನು ಕೇಳಿದರೆ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತರುಚಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಚಂದ್ರಿಸಿರುವರು ಅದರ ತೀಕ್ಷ್ಣತೆಯೇ ಆರಂಭವಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿದಂತೆ, ಆದರೆ ನಿನ್ನ ಪತಿಯು ಈ ಯುದ್ಧದಲ್ಲಿ ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾವ ಪಕ್ಷದಲ್ಲಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರು. ಹಾಗಾದರೆ ಈ ಶಯನಾಗಾರದ ವಸ್ತುವನ್ನು ದಾಟಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು ವಾಸುದೇವ. ನಾನು ಈಗ ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ಅರಿತೆನು. ಆದರೆ ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗನೆಯಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಲ್ಲಿ ವಿಶ್ವಸ್ತುತಿಯನ್ನು ರಚಿಸಿದ ಲಲಿತ ವಿರುದ್ಧನ ಮಧುರತ್ವವನ್ನು ಜನರೀಗ ಮೆಚ್ಚಿದರು. ಕಂಸ, ಶಿಶುಪಾಲಾದಿ ಮಾನವರನ್ನು ವಿರಮದಿಂದ ಸೆಳೆಬಡೆಯ ಅವನ ಪ್ರಚಂಡ ಅಟ್ಟಹಾಸದಿಂದ ಜನರ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧ ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಪೇರಪ್ಪ ಕೃಷ್ಣನನ್ನು ಜಗತ್ತು ನೋಡುವುದು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರ ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಸರ್ವಾಂಗ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಸುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ವಜ್ರಪೀಠವನ್ನೇರಬಲ್ಲದೆಂಬುದನ್ನು ಜನರಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ
ಆ ಹುಡುಗ